ಅಳೆದು ತೂಗಿ 20 ಸಚಿವ ಸ್ಥಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದೆ. ಆದರೆ ಈ ಬಾರಿಯೂ ರಮೇಶ್ ಬಾಬುಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಳ್ಳೋಣ. ಆಲ್ರೆಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ಶ್ರೀರಂಗಪಟ್ಟಣದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಕಾರ್ಯಕರ್ತರು ಈಗ ರಮೇಶ್ ಬಾಬು ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಳೆದು ತೂಗಿ 20 ಸಚಿವ ಸ್ಥಾನವನ್ನು ಹೈಕಮಾಂಡ್ ಘೋಷಣೆ ಮಾಡಿದೆ. ಆದರೆ ಸಾಕಷ್ಟು ಕಾರ್ಯಕರ್ತರು, ಅಭಿಮಾನಿಗಳು ತಮ್ಮ ತಮ್ಮ ನೆಚ್ಚಿನ ನಾಯಕನನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ. ಇರೋದೇ 20 ಸ್ಥಾನ. ನೀವು 70 ಜನ ಆಕಾಂಕ್ಷಿಗಳಿದ್ರೆ ಎಲ್ರಿಗೂ ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗ್ತದೆ? 20 ಸ್ಥಾನದಲ್ಲಿ ಜಾತಿ, ಕ್ಷೇತ್ರ, ಸಮುದಾಯ, ಜಿಲ್ಲಾವಾರು ಎಲ್ಲ ಲೆಕ್ಕಾಚಾರಗಳನ್ನು ಅಳೆದು ತೂಗಿ 20 ಜನರ ಒಂದು ಸಚಿವ ಸಂಪುಟಕ್ಕೆ ಯಾರನ್ನ ಸೇರ್ಪಡೆ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಇಟ್ಕೊಂಡು ಮಾಡಿದ್ದಾರೆ. ಅಸಮಾಧಾನ ಸಹಜವಾಗಿ ಅದು ಭುಗಿಲೇಳುತ್ತೆ. ಅಸಮಾಧಾನ ಯಾರಿಗಿರಲ್ಲ, ಯಾರಿಗೆ ಮಂತ್ರಿ ಸ್ಥಾನ ಸಿಗಲ್ಲ ಅವರು ಸಹಜವಾಗಿ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾರೆ. ಸಚಿವ ಸ್ಥಾನ ಸಿಕ್ಕದವರೇ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು, KH ಮುನಿಯಪ್ಪ, ಕೃಷ್ಣ ಬೈರೇಗೌಡರು ಇವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಲಿಲ್ವಾ? ಈ ಅಸಮಾಧಾನ ಅವ್ರನ್ನ ಸಮಾಧಾನ ಪಡಿಸಲಿಕ್ಕೆ ರಾಜಕೀಯದಲ್ಲಿ ಸಾಧ್ಯನೇ ಇಲ್ಲ ಅಂಥ ಪರಿಸ್ಥಿತಿ ಈಗ ರಾಜಕೀಯದಲ್ಲಿದೆ. ಯಾಕಂದರೆ ಈ ಅತೃಪ್ತಿ ಮನಸ್ಥಿತಿಗಳು ಜಾಸ್ತಿ ರಾಜಕೀಯದಲ್ಲಿ. ಹಾಗಾಗಿ ಈ ರಮೇಶ್ ಬಾಬುಗೆ ಈಗ ಸಚಿವ ಸ್ಥಾನ ಕೈ ತಪ್ಪಿದೆ. ಅವ್ರ ಹೆಸರು ಎಲ್ಲೂ ಕೂಡ ಜಾಸ್ತಿ ಏನು ಓಡಾಡ್ತಾ ಇರಲಿಲ್ಲ. ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಅಷ್ಟು ದೊಡ್ಡ ಮಟ್ಟದಲ್ಲೇನು ಸದ್ದು ಮಾಡ್ತಾ ಇರಲಿಲ್ಲ. ಈಗ ಶ್ರೀರಂಗಪಟ್ಟಣದಲ್ಲಿ ಹೈಕಮಾಂಡ್ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕಾರ್ಯಕರ್ತರು ಈಗ ಬಹಿರಂಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಮೇಶ್ ಬಾಬುಗೆ ಅನ್ಯಾಯ ಆಗಿದೆ ಅಂತ ಬೆಂಬಲಿಗರು ಈಗ ಆರೋಪ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಕೈ ಬಿಟ್ಟರು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ರಮೇಶ್ ಬಾಬು ಅವರ ಬೆಂಬಲಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಶ್ರೀರಂಗಪಟ್ಟಣದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಹೇಳಕ್ಕಿಲ್ಲ, ಈ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೈಬಿಟ್ಟು ಉಮಾಶ್ರೀನ ಸೇರ್ಪಡೆ ಮಾಡಬೇಕು ಅಂತ ಈಗ ಸಿದ್ದರಾಮಯ್ಯನವರು ಲಾಬಿ ಮಾಡ್ತಾ ಇದ್ದಾರೆ. ಮಂಕಾಳ್ ವೈದ್ಯ ಅವ್ರನ್ನ ಆಲ್ರೆಡಿ ಲಿಸ್ಟಲ್ಲಿ ಹೆಸರಿದ್ರು, ಅವ್ರನ್ನ ಕೈಬಿಟ್ಟು SS ಮಲ್ಲಿಕಾರ್ಜುನ್ ಹೆಸರು ಈಗ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಅದೇ ರೀತಿಯಲ್ಲಿ ಇವರಿಗೂ ಅದೃಷ್ಟ ಒಲಿದು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ರಾಜಕೀಯ ಒಂಥರ ಹಾವು ಏಣಿ ಆಟ ಇದ್ದಂಗೆ. ಈ ಹಾವು ಏಣಿ ಆಟದಲ್ಲಿ ಯಾರಿಗೆ ಬೇಕಾದರೂ ಅದು ಮೇಲುಗೈ ಸಾಧಿಸಲಿಕ್ಕೆ ಅವಕಾಶ ಸಿಗ್ಬೋದು. ಒಟ್ಟಿನಲ್ಲಿ ಈ ಸಂಪುಟ ವಿಸ್ತರಣೆಯ ಕಸರತ್ತು ಪಟ್ಟಿ ಬಿಡುಗಡೆ ಆದಮೇಲೆ ಇದೆಯಲ್ಲ, ಅದು ಇನ್ನು ಅಸಲಿ ಆಟ ಇನ್ನು ಶುರುವಾಗ್ತಾ ಹೋಗ್ತದೆ.